ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ನರ್ಸರಿಯಿಂದ ತಂದಿರುವಂಥ ಒಂದು ಗುಲಾಬಿ ಗಿಡವನ್ನು ರೀಪಾಟಿಂಗ್ ಮಾಡ್ಕೊಂಡಿರೋದನ್ನು ತೋರಿಸ್ತೀನಿ. ಹಾಗೆಯೇ ನಾನು ರೀಪಾಟಿಂಗ್ ಮಾಡಿಕೊಳ್ಳುವಾಗ ಅದಕ್ಕೆ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ, ಯಾವ ಕಾಂಪೋಸ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಪಾಟಿಂಗ್ ಮಿಕ್ಸಿಗೆ 60% ಆಗುವಷ್ಟು ಮಣ್ಣು, 30% ಆಗುವಷ್ಟು ಕೌಡನ್ ಕಾಂಪೋಸ್ಟ್, 10% ಆಗುವಷ್ಟು ಮರಳು, ಹಾಗೆಯೇ ಸ್ವಲ್ಪ ಎಗ್ ಶೆಲ್ಲನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಎಗ್ ಶೆಲ್ ಪೌಡ್ರನ್ನು ಹಾಕೋದ್ರಿಂದ ಗಿಡಗಳಿಗೆ ಕ್ಯಾಲ್ಸಿಯಂ ಅಂಶ ತುಂಬ ಚೆನ್ನಾಗಿ ಸಿಗ್ತದೆ. ಹಾಗೆ ಗಿಡಗಳು ಸ್ಟ್ರಾಂಗ್ ಆಗಿ ಹೆಲ್ದಿಯಾಗಿ ಬೆಳೆಯಲು ಇದು ಹೆಲ್ಪ್ ಮಾಡ್ತದೆ. ನಾನಿಲ್ಲಿ ಮೀಡಿಯಮ್ ಸೈಜ್ನ ಪಾಟನ್ನು ತಗೊಂಡಿದ್ದೀನಿ. ಹಾಗೆ ಅದಕ್ಕೆ ಡ್ರೈನೇಜ್ ಹೋಲ್ಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ. ಡ್ರೈನೇಜ್ ಹೋಲ್ಗಳು ಫುಲ್ ಕವರ್ ಆಗುವ ಹಾಗೆ ನಾವು ಟೈಲ್ಸ್ ಪೀಸನ್ನು ಇಟ್ಕೊಳ್ಬೇಕು. ಯಾಕೆಂದರೆ ನೀರು ಸರಾಗವಾಗಿ ಹೋಗ್ತಾ ಇದ್ದರೆ ಮಾತ್ರ ಗಿಡಗಳು ಚೆನ್ನಾಗಿ ಬರ್ತವೆ. ನೀರು ಅಲ್ಲೇ ನಿಂತು ಬಿಟ್ಟರೆ ಗಿಡಗಳು ಸಾಯುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ. ಕವರ್ನಿಂದ ಗಿಡವನ್ನು ನಿಧಾನಕ್ಕೆ ನಾವು ಹೊರಗಡೆ ತೆಗಿಬೇಕು. ಬೇರಿಗೆ ಸ್ವಲ್ಪವೂ ಸಹ ಪೆಟ್ಟಾಗಬಾರ್ದು. ನರ್ಸರಿಯಲ್ಲಿರುವ ಗಿಡದ ಪಾಟಿಂಗ್ ಮಿಕ್ಸಿಗೂ ನಾವು ಮನೆಯಲ್ಲಿ ಹಾಕುವಂತಹ ಪಾಟಿಂಗ್ ಮಿಕ್ಸಿಗೂ ತುಂಬಾ ಡಿಫರೆನ್ಸ್ ಆಗಿರುತ್ತೆ. ನರ್ಸರಿಯಿಂದ ತಂದಿರುವಂತಹ ಗಿಡದ ಪಾಟಿಂಗ್ ಮಿಕ್ಸಲ್ಲಿ ನೋಡಿ, ಮಣ್ಣು ಅಂಟಾಗಿದೆ. ಮಣ್ಣಿನ ಕಲರಲ್ಲೂ ಕೂಡ ಡಿಫರೆನ್ಸ್ ಬರ್ತದೆ. ಕೆಲವೊಂದು ನರ್ಸರಿಯಿಂದ ತಂದಂತಹ ಗಿಡದಲ್ಲಿ ಮಣ್ಣು ಕಪ್ಪು ಬಣ್ಣದಲ್ಲಿ ಇರ್ತದೆ. ಈ ಮಣ್ಣು ಸ್ವಲ್ಪ ಕೆಂಪು ಬಣ್ಣದಲ್ಲಿದೆ. ನಾನಿಲ್ಲಿ ಇದರಿಂದ ಸ್ವಲ್ಪ ಮಣ್ಣನ್ನು ತೆಗೆದು ಹಾಕ್ತಾ ಇದ್ದೀನಿ. ಪೂರ್ತಿ ಮಣ್ಣಿದ್ರೂ ಕೂಡ ಏನು ತೊಂದರೆ ಇಲ್ಲ, ಹಾಗೆ ಕೂಡ ನೆಡ್ಬೋದು. ಇಲ್ಲ, ತೆಗೆದು ಹಾಕಿದಂತಹ ಮಣ್ಣನ್ನು ನಾವು ಪಾಟಿಂಗ್ ಮಿಕ್ಸಲ್ಲಿ ಮಿಕ್ಸ್ ಮಾಡ್ಕೊಳ್ಬಹುದು. ನರ್ಸರಿಯಿಂದ ತಂದ ಗಿಡವನ್ನು ರೀಪಾಟಿಂಗ್ ಮಾಡಿಕೊಂಡ ಮೇಲೆ ಮಿನಿಮಮ್ 15 ದಿವಸಗಳ ಕಾಲ ಅದನ್ನು ನೆರಳಲ್ಲಿ ಇಟ್ಕೊಳ್ಬೇಕು. ಯಾಕೆಂದರೆ ನರ್ಸರಿಯಲ್ಲಿರುವ ವೆದರಿಗೂ ನಮ್ಮ ವೆದರಿಗೂ ತುಂಬಾ ಡಿಫರೆನ್ಸ್ ಇರ್ತದೆ. ಹಾಗಾಗಿ ಆ ಗಿಡ ಸೆಟ್ ಆಗೋ ತನಕ ಸ್ವಲ್ಪ ನೆರಳಲ್ಲಿ ಇಟ್ಕೊಳ್ಬೇಕು. ನರ್ಸರಿಯಲ್ಲಿ ಅವರು ಶೇಡ್ ನೆಟ್ಗಳ ಕೆಳಗೆ ಇಟ್ಕೊಂಡಿರೋದ್ರಿಂದ ನಾವು ಡೈರೆಕ್ಟಾಗಿ ಸನ್ಲೈಟಿಗೆ ಅಥವಾ ಡೈರೆಕ್ಟಾಗಿ ಮಳೆ ನೀರಿಗೆ ಇಟ್ಟ ಕೂಡಲೇ ಗಿಡಕ್ಕೆ ರೀಪಾಟಿಂಗ್ ಶಾಕ್ ಆಗುವ ಚಾನ್ಸಸ್ ಇರ್ತದೆ. ಈಗ ಮಳೆ ಬರ್ತಾ ಇರೋದ್ರಿಂದ ನೆಟ್ಟ ಗಿಡಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ. ಯಾಕೆಂದರೆ ಮಣ್ಣಿನಲ್ಲಿ ಹಾಗೂ ಕಾಂಪೋಸ್ಟ್ನಲ್ಲಿಯೂ ತೇವಾಂಶ ಇರ್ತದೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಸಾಕಾಗ್ತದೆ. ಇದು ನಾನು 3 ತಿಂಗಳುಗಳ ಹಿಂದೆ ನರ್ಸರಿಯಿಂದ ತಗೊಂಡು ಬಂದ ಗುಲಾಬಿ ಗಿಡ. ಅದು ಚಿಕ್ಕ ಪಾಟಲ್ಲಿ ಇತ್ತು, ಹಾಗಾಗಿ ಅದನ್ನು ರೀಪಾಟಿಂಗ್ ಮಾಡಲಿಕ್ಕೆ ಹೋಗಿಲ್ಲ. ಈಗ ಮಳೆಗಾಲ ಮುಗಿತಾ ಬಂತಲ್ಲ, ಹಾಗಾಗಿ ಅದನ್ನು ರೀಪಾಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.